ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2023 ಅಪ್ಡೇಟ್ಗೆ ಸ್ವಾಗತ. ಏನಾದರೆ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಫ್ರಸ್ಟ್ರೇಟೆಡ್ ಆಗಿದ್ದಾರೆ. ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತಾರೆ ಅಂತ ಅವ್ರಿಗೆ ಒಂದು ಕ್ಲಾರಿಟಿ ಇಲ್ಲದೆ ಆಗೋಗಿದೆ ಯಾವಾಗ ಬಿಡಬೇಕು ಅಂತ. ಸೊ ಅದ್ರ ಬಗ್ಗೆ ಆದರೆ ನಾನು ಒಂದು ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಆದರೆ ಕೊಡುತ್ತಾ ಹೋಗ್ತೀನಿ. ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದಲ್ಲಿ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಮುಂದೆ ಬರುವ ಎಲ್ಲ ನಿಮ್ಮ PGCET ಸ್ಕಾಲರ್ಶಿಪ್ಸ್ ಅಪ್ಡೇಟ್ಸ್ ಆಗಿರ್ಬೋದು, ಹಾಗೆ ಹಾಸ್ಟೆಲ್ ರಿಲೇಟೆಡ್ ಅಪ್ಡೇಟ್ಸ್ ಆಗಿರ್ಬೋದು, ಎಲ್ಲ ಕಂಪ್ಲೀಟ್ ಅಪ್ಡೇಟ್ಸ್ ಆದರೆ ಪಡ್ಕೋತಾ ಬನ್ನಿ. ಈಗ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಏನಾದರೆ ಸಾಕಷ್ಟು ವಿದ್ಯಾರ್ಥಿಗಳಿಗಾದರೆ ಈಗಾಗಲೇ ಪೇಷನ್ಸ್ ಆದರೆ ಕಳೆದೋಗಿದೆ. ನಾನು ಸುಮಾರು ಕಾಮೆಂಟ್ಸು ಹಾಗೆ ಮೆಸೇಜಸ್ ಮೂಲಕ ಆದರೆ ನೋಡ್ತಿದ್ದೆ. ನೀವು KAಗೆ ಎಷ್ಟೇ ಬಾರಿ ಕಾಲ್ ಮಾಡಿದ್ರು ಅವ್ರಿಗೆ ನಾನು ಸುಮಾರು ಸರಿ ಆದರೆ ಕಾಲ್ ಮಾಡಿ ಕೇಳಿದೆ. ಅವ್ರಿಗೆ ಒಂದು ಕ್ಲಾರಿಟಿ ಆದರೆ ಇಲ್ಲ, 2 to 3 ಡೇಸ್ ಅಂತ ಹೇಳ್ತಿದ್ದಾರೆ. ಆದರೆ ಆಲ್ಮೋಸ್ಟ್ 1 ವೀಕ್ ಆದರೆ ಆಗ್ತಾ ಬರ್ತಿದೆ ಡ್ರಾಪ್ ಸೀಟ್ ಮ್ಯಾಟ್ರಿಕ್ಸ್ ಬಂದು. ಅದಕ್ಕೆ ಯಾವುದೇ ರೀತಿ ಆದರೆ ಅವರು ಸೀಟ್ ಮ್ಯಾಟ್ರಿಕ್ಸ್ ಆದರೆ ಕ್ಯಾಟಗರಿ ವೈಸ್ ಆದರೆ ಮಾಡಿ ಫೀ ಸ್ಟ್ರಕ್ಚರು ಇದನ್ನು ಬಿಟ್ಟು ಒಂದು ಶೆಡ್ಯೂಲ್ ಆದರೆ ರೆಡಿ ಮಾಡಿ ಬಿಡೋಕ್ಕಾದರೆ ಅವ್ರ ಕೈಯಲ್ಲಿ ಆಗ್ತಿಲ್ಲ. ಅವ್ರಿಗೆ ಒಂದು ಕ್ಲಾರಿಟಿ ಇಲ್ದಂಗೆ ಆಗೋಗಿದೆ. ಸೊ ನೀವು ಆದರೆ ಇನ್ನೂ ಸ್ವಲ್ಪ ದಿನ ಆದರೆ ವೆಯ್ಟ್ ಮಾಡಬೇಕಾಗುತ್ತೆ. ಈಗಾಗಲೇ ಏನಾದರೆ PNDETSಗೆ ಮೆಡಿಕಲ್ ಎಕ್ಸಾಮಿನೇಷನ್ ಟೆಸ್ಟ್ ಆದರೆ ಏನಾದರೆ ಕೊಟ್ಟಿದ್ದಾರೆ, ಅದನ್ನೆಲ್ಲ ಮುಗಿಸ್ಕೊಂಡು 8ನೇ ತಾರೀಕು ನನ್ನ ಪ್ರಕಾರ ಏನಾದರೆ 10ನೇ ತಾರೀಕು ಮೇಲೆ ಆದರೆ ನಿಮಗೆ ವಿತಿನ್ 10th ಆದರೆ ನಿಮಗೆ ಆಪ್ಷನ್ ಎಂಟ್ರಿ ಆದರೆ ಸ್ಟಾರ್ಟ್ ಆಗೋಕ್ಕೆ ಚಾನ್ಸೇ ಇಲ್ಲ. ನನಗೆ ಗೊತ್ತಿದ್ದ ಮಟ್ಟಿಗೆ ನಿಮಗೆ ಆಫ್ಟರ್ 10th ಮೇಲೆ ನಿಮಗೆ ಏನಾದರೆ ಸೆಟ್ ಮ್ಯಾಟ್ರಿಕ್ಸು ಹಾಗೆ ಆಪ್ಷನ್ ಎಂಟ್ರಿ ಆದರೆ ಸ್ಟಾರ್ಟ್ ಆಗ್ಬೋದು. ಇದು ಪ್ರೀವಿಯಸ್ ಇಯರ್ಸ್ದು ಕಂಪೇರ್ ಮಾಡಿದ್ರು ನಿಮಗೆ ಆಲ್ಮೋಸ್ಟ್ ಸ್ವಲ್ಪ ಬೇಗನೆ ಆಗಿದೆ ಅಂತ ಅನಿಸುತ್ತೆ. ಏಕೆಂದರೆ ಲಾಸ್ಟ್ ಇಯರು January 18th ಆದರೆ ಸೆಟ್ ಮ್ಯಾಟ್ರಿಕ್ಸ್ ಆದರೆ ಬಿಟ್ಟು ನಿಮಗೆ ಒಂದು 19th ಆದರೆ January 19th ಆದರೆ ಒಂದು ಫಸ್ಟ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸು ಹಾಗೆ ಆಪ್ಷನ್ ಎಂಟ್ರಿ ಆದರೆ ಸ್ಟಾರ್ಟ್ ಆಗಿತ್ತು. ಆಲ್ಮೋಸ್ಟ್ ಫೆಬ್ರವರಿ ಎಂಡ್ವರೆಗೂ ಆದರೆ ಸೆಕೆಂಡ್ ರೌಂಡ್ ಆದರೆ ನಡೆದಿತ್ತು. ಆಲ್ಮೋಸ್ಟ್ ಲಾಸ್ಟ್ ವೀಕಲ್ಲಾದರೆ ಕಾಲೇಜಸ್ ಆದರೆ ಸ್ಟಾರ್ಟ್ ಆಗಿತ್ತು. ನೀವಾದರೆ ವರಿ ಆಗೋ ಅಗತ್ಯವಿಲ್ಲ. ನೀವು ಆಲ್ರೆಡಿ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಅದ್ರಿಗೆ ಕ್ಲಾಸಸ್ ಆದರೆ ಸ್ಟಾರ್ಟ್ ಆಗೋಗಿದೆ ಅಂತ ನೀವಾದರೆ ಏನು ವರಿ ಹೋಗ್ಬೇಡಿ. ಎಲ್ಲ PGCETಯಿಂದ ಹೋದವರಿಗೆ ಯಾವುದೇ ರೀತಿ ಆದರೆ ಸಿಲೆಬಸ್ಗಾಗಿರ್ಬೋದು, ಎಕ್ಸಾಮಿನೇಷನ್ಗಾಗಿರ್ಬೋದು ಯಾವುದೇ ರೀತಿ ಆದರೆ ತೊಂದರೆ ಆಗಲ್ಲ. ನೀವು ಈ ಥರ ಪೇಷನ್ಸ್ ಕಳ್ಕೊಂಡು ಮ್ಯಾನೇಜ್ಮೆಂಟ್ ಸೀಟ್ಗಾದರೆ ಜಾಯ್ನ್ ಆಗ್ತೀನಿ ಅಂದರೆ ನಿಮಗೆ ಸಾಕಷ್ಟು ಸ್ಕಾಲರ್ಶಿಪ್ ಬೆನಿಫಿಟ್ಸ್ ಆಗಿರ್ಬೋದು, ಕೆಲವೊಂದು ಇದಕ್ಕಾದರೆ ನೀವು ಇನ್ಎಲಿಜಿಬಲ್ ಆಗ್ತೀರಾ. ಆದಷ್ಟು ಬರ್ಡನ್ ಆದರೆ ಮಾಡ್ತೀರಾ ನಿಮ್ಮ ಪೇರೆಂಟ್ಸ್ಗೆ. ಸ್ವಲ್ಪ ಸಮಾಧಾನವಾಗಿದ್ದು ನಿಮಗೆ ಯಾವುದೇ ರೀತಿ ಆದರೆ ತೊಂದರೆ ಆಗಲ್ಲ. ನಿಮ್ಮೊಬ್ಬರಿಗೆ ಆದರೆ ಪ್ರಾಬ್ಲಮ್ ಆಗುತ್ತೆ. ಇಡೀ ರಾಜ್ಯದಲ್ಲಿ ಎಲ್ಲ PGCET ವಿದ್ಯಾರ್ಥಿಗಳಿಗಾದರೆ ಎಕ್ಸಾಮ್ ಆದರೆ ಕಂಡಕ್ಟ್ ಮಾಡಿರೋದು. ನಿಮ್ಮ ಎಲ್ಲರಿಗೂ ಆದರೆ ಒಟ್ಟಿಗೆ ಆದರೆ ನಡೆಸ್ಕೊಡ್ತಾರೆ. ಇದರಲ್ಲಿ ನೀವು ಕಾಲೇಜಸಲ್ಲಿ ಆಯ್ಕೆ ಮಾಡುವಾಗ ಆದಷ್ಟು ಯೂನಿವರ್ಸಿಟಿ ಏನಾದರೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾಂ ಅಂತ ಏನಾದರೂ VTU ಇದೆ, ಇದು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಟೆಕ್ನಿಕಲ್ ಕೋರ್ಸಸ್ಗಿದೆ. ಆಲ್ಮೋಸ್ಟ್ ಕೆಲವೊಂದು MTech ಅವ್ರಿಗೆ ಆಲ್ಮೋಸ್ಟ್ ಎಲ್ಲ VTU ಅಂಡರಲ್ಲೇ ಬರುತ್ತೆ. ಇನ್ನು ಉಳಿದವರು MBA MCA ಅವರು ಅಷ್ಟೇ ಸೆಲೆಕ್ಟ್ ಮಾಡುವಾಗ ಕೆಲವೊಂದು ಇಂಜಿನಿಯರಿಂಗ್ ಕಾಲೇಜಸಲ್ಲಿ VTU ಆದರೆ ಇದೆ. ಅವ್ರಿಗಾದರೆ ಅಲ್ಲಿ ಆದರೆ ನೀವು ಸೆಲೆಕ್ಟ್ ಮಾಡಿದರೆ ನಿಮಗೆ ಸಿಲೆಬಸ್ ಆದರೆ ಆಲ್ಮೋಸ್ಟ್ ಬೇಗ ಮುಗಿಸ್ಕೊಟ್ಟು ನಿಮಗೆ ಡಿಗ್ರಿ ಆದರೆ ಬೇಗ ಸಿಗುತ್ತೆ. MBA ಆಗಿರ್ಬೋದು, MCA ಆಗಿರ್ಬೋದು. ಆಲ್ಮೋಸ್ಟ್ VTU ಯೂನಿವರ್ಸಿಟಿಯಲ್ಲಿ ಕೆಲವೊಂದು ಕಾಲೇಜಸ್ ಆದರೆ ಇದೆ. ನೀವು ಸೆಲೆಕ್ಟ್ ಮಾಡುವಾಗ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಸಿಟಿ ಯೂನಿವರ್ಸಿಟಿ, ಈ ಯೂನಿವರ್ಸಿಟೀಸ್ ಅಲ್ಲದೆ ನೀವು ಏನಾದರೂ ಟೆಕ್ನಿಕಲ್ಲು ಏನಾದರೂ VTU ಯೂನಿವರ್ಸಿಟೀಸ್ ಸೆಲೆಕ್ಟ್ ಮಾಡೋದಾದರೆ ನಿಮಗೆ ಸ್ವಲ್ಪ ಕಾಲೇಜಸ್ ಆದರೆ ಬೇಗ ಸ್ಟಾರ್ಟ್ ಆಗಿ ಹಾಗೆ ನಿಮಗೆ ಆನ್ ಟೈಮ್ ಏನಾದರೆ ಮುಗಿಸ್ಕೊಡ್ತಾರೆ ಅವರು. ನೀವು ಸೆಲೆಕ್ಟ್ ಮಾಡುವಾಗ ನನ್ನ ಸಜೆಷನ್ ಏನಂದರೆ ಆದಷ್ಟು VTU ಕಾಲೇಜಸ್ ಆದರೆ ಸೆಲೆಕ್ಟ್ ಮಾಡಿ, ಯೂನಿವರ್ಸಿಟಿ ಅಂಡರಲ್ಲಿ ಬರೋ ಕಾಲೇಜಸ್ ಆದರೆ ಸೆಲೆಕ್ಟ್ ಮಾಡಿ. ನೀವು ಯಾವುದೇ ರೀತಿ ಮ್ಯಾನೇಜ್ಮೆಂಟ್ ಸೀಟ್ಗಾದರೆ ಹೋಗೋಕ್ಕೆ ಹೋಗಬೇಡಿ. ಆದಷ್ಟು ವೆಯ್ಟ್ ಮಾಡಿ. ನಿಮಗೆ ಯಾವುದೇ ರೀತಿ ಆದರೆ ತೊಂದರೆ ಆದರೆ ಮಾಡೋಕ್ಕೆ ಹೋಗಲ್ಲ. ಅವ್ರಿಗೆ ಒಂದು ಸಮ್ ಪ್ರೋಟೋಕಾಲ್ಸ್ ಆದರೆ ಇರುತ್ತೆ. ಬೇರೆ ಬೇರೆ ಎಕ್ಸಾಮ್ಸ್ ಎಲ್ಲ ನಡೆಸೋದ್ರಿಂದ ಒಂದೇ ಕಡೆ ಅವ್ರಿಗೆ ಸ್ವಲ್ಪ ಬರ್ಡನ್ ಆಗಿದೆ. ಆದಷ್ಟು ನಿಮಗೆ ಈ ನೆಕ್ಸ್ಟ್ ವೀಕ್ ಏನಾದರೆ ಇದೆ ವಿತಿನ್ ಸಂಕ್ರಾಂತಿ ನಿಮಗೆ ಆಪ್ಷನ್ ಎಂಟ್ರಿಗೆ ಶೆಡ್ಯೂಲ್ ಆದರೆ ಬಿಟ್ಟು ನಿಮಗೆ ಆಪ್ಷನ್ ಎಂಟ್ರೀಸ್ ಆದರೆ ಸ್ಟಾರ್ಟ್ ಆಗುತ್ತೆ. ಜನವರಿಯಲ್ಲಂತೂ ನಿಮಗೆ ಫಸ್ಟ್ ರೌಂಡ್ ಆದರೆ ಮುಗಿಸ್ಕೊಡ್ತಾರೆ. ಫೆಬ್ರವರಿಯಲ್ಲಿ ಆದರೆ ನಿಮಗೆ ಸೆಕೆಂಡ್ ರೌಂಡ್ ಆದರೆ ಸ್ಟಾರ್ಟ್ ಆಗುತ್ತೆ. ಸೊ ಆಫ್ಟರ್ ಫೆಬ್ರವರಿ ಸೆಕೆಂಡ್ ವೀಕ್ ಆದರೆ ನಿಮಗೆ ಕ್ಲಾಸಸ್ ಆದರೆ ಸ್ಟಾರ್ಟ್ ಆಗುತ್ತೆ. 2 years ಬ್ಯಾಕು ನಮಗೂ ಅಷ್ಟೇ ಆಲ್ಮೋಸ್ಟ್ ಫೆಬ್ರವರಿಯಲ್ಲಾದರೆ ಸ್ಟಾರ್ಟ್ ಆಗಿತ್ತು. ನೀವು ಯಾವುದೇ ರೀತಿ ವರಿ ಆಗೋ ಅಗತ್ಯವಿಲ್ಲ. ಎಲ್ಲರಿಗೂ ಇಡೀ ಸ್ಟೇಟಿಗೆಲ್ಲ ಒಟ್ಟಿಗೆ ಆದರೆ ನಿಮಗೆ ಎಕ್ಸಾಮಿನೇಷನ್ಸ್ ಆದರೆ ಕಂಡಕ್ಟ್ ಮಾಡೋದಾಗಿರ್ಬೋದು ಎಲ್ಲ ಒಟ್ಟಿಗೆ ಆದರೆ ನಡೆಯುತ್ತೆ. ನೀವು ಯಾವುದೇ ರೀತಿ ಮ್ಯಾನೇಜ್ಮೆಂಟ್ ಅವರಿಗೆ ಸ್ಟಾರ್ಟ್ ಆಗೋಗಿದೆ ನಮಗಾಗಿಲ್ಲ ಅಂತ ನೀವು ಯಾವುದೇ ರೀತಿ ಮ್ಯಾನೇಜ್ಮೆಂಟ್ಗಾದರೆ ಹೋಗೋಕ್ಕೆ ಹೋಗಬೇಡಿ. ಹಾಗೆ ಮುಂದಿನ ವೀಡಿಯೋಲ್ಲಿ ನಾನು ಆಪ್ಷನ್ ಎಂಟ್ರಿಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಯಾವ ರೀತಿ ಆದರೆ ಅಪ್ಲೈ ಮಾಡಬೇಕು ಅಂತ ನಾನು ಆದರೆ ತಿಳಿಸ್ಕೊಡ್ತೀನಿ. ಹಾಗೆ ನಿಮಗೆ ಕೆಲವೊಂದು ಸ್ಕಾಲರ್ಶಿಪ್ಸ್ ಆದರೆ ಇದೆ, ಅದ್ರ ಬಗ್ಗೆ ಆದರೆ ನಾನು ಮಾಹಿತಿ ಆದರೆ ನೀಡ್ತಾ ಇರ್ತೀನಿ. ಇನ್ನು ನಿಮಗೆ ಹೆಚ್ಚಿಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ಹಾಗೆ ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಮೆಸೇಜ್ ಮಾಡೋ ಮುಖಾಂತರ ಆದರೆ
ನಿಮ್ಮ ಡೌಟ್ಸ್ ಏನಾದರೂ ಇದ್ದರೆ ಹೇಳ್ಕೊಬೋದು. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನಲ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವೀಡಿಯೋಲ್ಲಾದರೆ ಸಿಗೋಣ.